ಸೊ ಬಿಗ್ ಬಾಸ್ಗೆ ಎಲ್ಲಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕರೆ ಯಮುನಾ ಶ್ರೀನಿಧಿಯವರು ಮತ್ತೊಮ್ಮೆ ಹೋಗ್ತಾರಾ ಹೇಗೆ? ಅದನ್ನು ನಾನು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ ಮೇನಾಗಿ. ಯಾಕಂದರೆ ಮೊದಲಿಗೂ ಕೂಡ ನನ್ನನ್ನು ಬಿಗ್ ಬಾಸ್ಗೆ ತಯಾರು ಮಾಡಿ ಕಳಿಸಿದ್ದು ನನ್ನ ಫ್ಯಾಮಿಲಿಯವರೇ. ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಏನೇನು ಹೇಗೆ ಎತ್ತ ಅನ್ನೋದನ್ನು. ಇದರ ಜೊತೆಗೆ ಒಂದು ಮಾತು ಹೇಳಬೇಕು, ಇದು ನಿಮ್ಮ ಪರ್ಸ್ನಲ್ ವಿಚಾರ ಆದರೂ ಹೇಳ್ತಾ ಇದ್ದೀನಿ. ಗೋಲ್ಡನ್ನು ತುಂಬ ಹೆಣ್ಮಕ್ಳು ಇಷ್ಟಪಡ್ತಾರೆ, ಆದರೆ ಯಮುನಾ ಶ್ರೀನಿಧಿ ಗೋಲ್ಡ್ ಅಂದರೆ ಸ್ವಲ್ಪ ಹಿಂದೆ ಸರಿತಾರೆ, ಯಾಕೆ ಅಂತ? ಅದಕ್ಕೊಂದು ಪರ್ಸನಲ್ ರೀಸನ್ನೇ ಇದೆ. ಚಿಕ್ಕ ವಯಸ್ಸಿನಲ್ಲೇ ನಡೆದಂಥದ್ದು. ಯಾವುದೋ ಒಂದು ಮದುವೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಮುಂದೆ ಕೂತಿದ್ದಂಥ ನಾನು ನನ್ನ ತಾಯಿಯವ್ರನ್ನ ಎಬ್ಬಿಸಿ ಹಿಂದೆ ಕಳಿಸ್ತಾರೆ, ಯಾರೋ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ. ಹೋದ್ಮೇಲೆ ಗೊತ್ತಾಗುತ್ತೆ, ಕಂಡಿಡಿಯೋಕ್ಕೆ ಪ್ರಯತ್ನ ಪಡ್ತೀನಿ ನಾನು, ಯಾರದು, ಯಾರು ಮುಂದೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಸೈಂಟಿಸ್ಟಾ ಅಥವಾ ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟಾ ಅಥವಾ ಇನ್ಯಾವುದು ಆಸ್ಟ್ರೋನಾಟಾ, ಯಾರು ಇರ್ಬೋದು ಇವರು ಅನ್ನೋದೊಂದು ತಲೆನಲ್ಲಿ ಇದ್ದೇ ಇರುತ್ತೆ. IPS ಆಫೀಸರಾ, ಕಿರಣ್ ಬೇಡಿಯವರ, ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದು ಆ ವಯಸ್ಸಿನ ಹೆಣ್ಣು ಹುಡುಗಿಗೆ. ಹಾಗಾಗಿ ನನಗೂ ಕ್ಯೂರಿಯಾಸಿಟಿ ಇತ್ತು, ನಮ್ಮನ್ನು ಎಬ್ಬಿಸಿ ಹಿಂದೆ ಕಳಿಸ್ಬೇಕು ಅಂದರೆ ಅದು ಯಾರು ಇರಬಹುದು, ಅದೇನು ಒಳ್ಳೆ ರೀತಿನಲ್ಲೇ ಆ ವ್ಯಕ್ತಿ ಇರಬಹುದು ಅಂತ. ಸೊ ಬಂದವ್ರು ಯಾರೋ ತುಂಬ ರಿಚ್ಚಾಗಿ ಎಲ್ಲ ಹಾಕ್ಕೊಂಡು ಬಂದಂಥವ್ರು ಕೂತಿದ್ರು. ಅವಾಗ ನಾನು ಕಂಡಿಡಿಯೋಕ್ಕೆ ಪ್ರಯತ್ನ ಪಟ್ಟೆ, ಯಾರಿರ್ಬೋದು ಅವರು, ಯಾರಿರ್ಬೋದು ಅಂತ. ಒಂದೇ ಉತ್ತರ ಬಂದಿದ್ದು, ಅವ್ರು ತುಂಬ ಶ್ರೀಮಂತರು. ಸೊ ನನಗೆ ಅನಿಸಿದ್ದು, ಶ್ರೀಮಂತರಿಗೆ ಮಾತ್ರ ಬೆಲೆನಾ? ನನ್ನನ್ನು ಎಬ್ಸಿದ್ರೆ ಅದ್ರ ಬಗ್ಗೆ ತಲೆ ಹೋಗ್ತಿರ್ಲಿಲ್ವೇನೋ. ನಮ್ಮ ತಾಯಿಯವ್ರನ್ನ ಮೇನಾಗಿ ಎಬ್ಸಿ ಹಿಂದೆ ಕಳಿಸಿದ್ದು, ಅದು ನಂಗೆ ತುಂಬ ಹರ್ಟ್ ಆಗಿತ್ತು. ಅವತ್ತು ಇದು ಶ್ರೀಮಂತರು ಒಂದೇ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಗೊತ್ತಾದಾಗ ನಮ್ಮ ತಾಯಿಯವ್ರಿಗೆ ನಾನು ಅಲ್ಲಿ ಹೇಳಿದೆ, ಒಂದು ದಿನ ನಾನು ಒಂದು ವ್ಯಕ್ತಿತ್ವನ ಯಾವ ರೀತಿ ಬೆಳೆಸ್ಕೊತೀನಿ ಅಂದರೆ, ಅಥವಾ ನಾನು ಸಾಧನೆನ ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ, ನಾನು ಅರ್ಧೋಗಿರೋ ಸೀರೆ ಹಾಕ್ಕೊಂಡು ಹೋದ್ರೂ ಅಥವಾ 300 ರೂಪಾಯಿನ ಸೀರೆ ಹಾಕ್ಕೊಂಡು ಹೋದ್ರೂ ನನ್ನನ್ನು ಕರೆದು ಮುಂದೆ ಕೂರಿಸ್ಬೇಕು. ಅಥವಾ ಯಾರಾದರೂ ತುಂಬ ಶ್ರೀಮಂತರು ಕೂತಿದ್ರು ಅವ್ರನ್ನ ಎಬ್ಬಿಸಿ ನನ್ನನ್ನು ಅಲ್ಲಿ ಕೂರಿಸ್ಬೇಕು. ಅಂಥ ಒಂದು ವ್ಯಕ್ತಿತ್ವನ ನಾನು ಬೆಳೆಸ್ಕೊತೀನಿ ಅಂತ ನಮ್ಮ ತಾಯಿಯವರಿಗೆ ನಾನು ಪ್ರಾಮಿಸ್ ಮಾಡಿದ್ದೆ. ಅದನ್ನು ಇವಾಗಲೂ ಈಗ ತುಂಬ ಒಂದು ಸ್ಯಾಟಿಸ್ಫೈ ಆಗುತ್ತೆ. ನಾನು ಮದುವೆಗೂ ಇದೇ ರೀತಿ ಹೋಗಿದ್ದೀನಿ, ಎಷ್ಟೋ ಮದುವೆಗಳಿಗೆ ಈ ಥರ ಹೋಗಿದ್ದೀನಿ ನಾನು. ಅದು ನನಗೆ ತಾರತಮ್ಯನೇ ಇಲ್ಲ. ನನ್ನ ವ್ಯಕ್ತಿತ್ವಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು, ನಾನು ಏನು ಹಾಕೋತೀನಿ, ಯಾವ ಕಾರಲ್ಲಿ ಹೋಗ್ತೀನಿ ಅಲ್ಲ. ಆ ಕಾರಣಕ್ಕೆ ನಾನು ಚಿನ್ನ ಹಾಕದೇ ಇದ್ದರು ಅಥವಾ ಇದನ್ನೆಲ್ಲ ಹಾಕ್ಕೊಳ್ದೇ ಇದ್ರು, ಆಡಂಬರ ತೋರಿಸದೇ ಇದ್ರೂ ನನಗೆ ಸಿಗಬೇಕಾದ ಗೌರವ ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಸಾಧನೆಗೆ ಸಿಗ್ತಾ ಇದೆ ಅನ್ನೋ ಖುಷಿಗೆ. ಸೊ ಅವತ್ತು ಮಾಡಿದಂಥ ಆ ಶಪಥಕ್ಕೆ ನಾನು ಗೋಲ್ಡ್ ಯಾವತ್ತೂ ಹಾಕಿಲ್ಲ. ನಿಮಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಬಿಗ್ ಬಾಸ್ ಮನೆ ಈ ಕಂಟೆಸ್ಟೆಂಟು ಈ ಕ್ಷಣಕ್ಕೆ. ಯಾಕಂದರೆ ನೈಟ್ ಹೊತ್ತಾದರೆ ಒಬ್ಬರ ಜೊತೆ ಮಾತಾಡ್ತಾ ಇರ್ತೀರಾ, ಬೆಳಿಗ್ಗೆ ಹೋಗಬೇಕಾದ್ರೆ ಅಂದರೆ ಅಲ್ಲಲ್ಲೇ ನಿಮ್ಮದು ಒಂದಿಷ್ಟೇ ಜನ ಇರೋದ್ರಿಂದ ಒಂದಿಷ್ಟು ಕ್ಲೋಸ್ನೆಸ್ ಬೆಳೆದಿರುತ್ತೆ. ಬರಬೇಕಾದ್ರೆ ತುಂಬ ಹರ್ಟ್ ಆಗುತ್ತೆ, ಇವ್ರನ್ನ ಬಿಟ್ಟು ಬರ್ತಾ ಇದ್ದೀನಿ ಅಂದರೆ ಯಾರು? ಇನ್ನು ಅಂಥ ಡೀಪ್ ಬಾಂಡಿಂಗ್ ಸದ್ಯಕ್ಕಾಗಿರಲಿಲ್ಲ. ನಾನು ಇದ್ದಿದ್ದು ಬರೀ ಒಂದು ವಾರ ಅಲ್ವಾ. ಭವ್ಯ, ಧರ್ಮ, ತ್ರಿವಿಕ್ರಮ್, ಇವ್ರು 3 ಜನ ಮಿಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ಒಂದು ಪ್ರಶ್ನೆ, ಸುದೀಪ್ ಮತ್ತು ಬಿಗ್ ಬಾಸ್ ಅನ್ನು ಒಂದೇ ವಾಕ್ಯದಲ್ಲಿ ಅಥವಾ ಒಂದೇ ಸೆಂಟೆನ್ಸಲ್ಲಿ ಹೇಳೋದಾದ್ರೆ? ಬ್ರಿಲಿಯಂಟ್, ಗ್ರೇಟ್ ಕಾಂಬೋ. ಎಸ್.